ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಶ್ವಿನಿ ಶಿವು ಯೂಟ್ಯೂಬ್ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ಆಕ್ಚುಲಿ ನಿನ್ನೆ ಹೇಳಿದೆ ನಾನು ಡೈಲಿ ಲಾಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂತ. ಆಕ್ಚುಲಿ ತುಂಬಾ ಜನಗಳು ಹೇಳಿದ್ರು ಡೈಲಿ ಲಾಗ್ ಮಾಡಿ ಚೆನ್ನಾಗಿರುತ್ತೆ, ನೋಡ್ಬೇಕಂತ ಅನ್ಕೊಂಡಿದೀವಿ ಅಂತ. ಸೊ ಹಾಗೆ ಡೈಲಿ ಲಾಗ್ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ. ನೋಡಿ, ಇವತ್ತೇನು ಅಂತ ದೊಡ್ಡ ಪ್ಲಾನ್ಸ್ ಇಲ್ಲ ನಮ್ದು. ಯಾಕೆ ಅಂತಂದ್ರೆ ಮಾಮೂಲಿ ಕಾಲೇಜ್ಗೆ ಹೋಗಿ ಬಂದೆ, ಅಶ್ವಿನಿ ಕೆಲ್ಸಕ್ಕೆ ಹೋಗಿ ಬಂದಿದ್ದಾಳೆ. ಕಾಲೇಜ್ಗೆ ಹೋಗಿ ಬಂದೆ ಅಂದ್ರೆ ಸ್ಟೂಡೆಂಟ್ ಅಲ್ಲ, ನಾನು ಲೆಕ್ಚರರು. ಆಮೇಲೆ ಯಾಕಂದ್ರೆ ಕೆಲವ್ರಿಗೆ ಡೌಟ್ ಇರುತ್ತಲ್ಲ ಹೊಸದಾಗಿ ನೋಡೋ ಅಂತಾರೆ, ಅದಕ್ಕೆ ಗೊತ್ತಾಗ್ಲಿ ಅಂತ. ನಾವು ಆಲ್ಮೋಸ್ಟ್ ಪ್ರತಿದಿನ ನಾನು ಅಶ್ವಿನಿ ಯಾವಾಗ ಅಷ್ಟೇ ಮದ್ವೆ ಆದಾಗಿಂದನು ಇಲ್ಲಿವರೆಗೂ ಯಾವಾಗ ಆಗ್ಲಿ ಪ್ರತಿದಿನಾನು ಹೊರಗಡೆ ಹೋಗೋದು, ಅಲ್ಲಿ ಇಲ್ಲಿ ಅಂದ್ರೆ ಸುತ್ತಾಡೋದು, ಏನಾರು ಇದ್ರೆ ನೋಡ್ಕೊ ಬರೋದು, ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಇದನ್ನೇ ಯಾವಾಗ್ಲೂ ಮಾಡ್ತಾ ಇದ್ದಿದ್ದು. ಜಸ್ಟ್ ಇವತ್ತು ಮನೆಯಲ್ಲಿ ಒಂದ್ ಸ್ವಲ್ಪ ಎಲ್ಲ ಏನೇನೋ ಎಲ್ಲ ಮನೇಲಿ ಅಡುಗೆ ವಸ್ತುಗಳನ್ನೆಲ್ಲ ಜೋಡಿಸಬೇಕಾಗಿತ್ತು. ಸೊ ಹಾಗಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ ಇವತ್ತು. ಈ ವಾರ ಪೂರ್ತಿ ಓಡಾಟನೆ ಬರೀ. ಯಾವತ್ತೋ ಮೊನ್ನೆ ನಮ್ಮ ವೈಫ್ ಅವ್ರ ಫ್ರೆಂಡ್ ಬಂದಿದ್ರು, ಅವ್ರ ಜೊತೆ ಎಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೋ. ಟೆಂಪಲ್ ಎಲ್ಲ ಊಟ ಮಾಡ್ದೋ, ಲೈನ್ ನಿಂತ್ಕೊಂಡಿದ್ದೋ. ತುಮಕೂರಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ. ಯಾವ ಏರಿಯಾ ಅಶ್ವಿನಿ ಅದು? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಎಲ್ಲಿ ಮೇ ಬಿ SSIT ಕಾಲೇಜಿಂದ ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಸೈಡ್ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗಿದ್ದು. ಅದಾದ್ಮೇಲೆ ಪ್ರತಿದಿನ ಒಂದು ಕೆಲಸಗಳು ಇದೇ ಇದಾವೆ. ಇವತ್ತು ನಮ್ಗೆ ಇಬ್ರಿಗೂ ಫ್ರೀ ಸಿಕ್ಬಿಟ್ಟಿದೆ. ಇವತ್ತು ಹೊರಗಡೆ ಹೋಗೋದಕ್ಕೆ ರೀಸನ್ ಇಲ್ಲ. ಆಕ್ಚುಲಿ ಇನ್ನೊಂದ 2-3 ಡೇಸ್ ಅಲ್ಲಿ ಒಂದ್ಸರಿ ಈ ಪಬ್ ಎಲ್ಲ ಹೆಂಗಿರುತ್ತೆ ಅಂತ ನಾವ್ ಇವತ್ತಿನವರೆಗೂ ನೋಡಿಲ್ಲ. ಅದೊಂದು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅಲ್ಲಿ ಏನಿರತ್ತೆ ಅಂತದ್ದು, ಏನ್ ಜನ ಹೋಗ್ತಾರೆ ಅಂತ ತಿಳ್ಕೊಬೇಕು ಅಂತ. ತುಮಕೂರಲ್ಲಿ ನಮ್ಗೆ ಗೊತ್ತಿರೋ ತರ ಒಂದು ಯಾವ್ದು ಯಸ್ಮಾಲ್ ಅಲ್ಲಿನ ಪಬ್ ಇದೆ ಅಂತ ಯಾರೋ ಹೇಳಿದ್ರು. ಜಸ್ಟ್ ಹೇಗಿರುತ್ತೆ ಫಾರ್ ಎಕ್ಸ್ಪೀರಿಯನ್ಸ್ ಒಂದ್ಸರಿ ನೋಡ್ಕೊಬರೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಹೋದ್ರೆ ಖಂಡಿತವಾಗ್ಲೂ ಅದೊಂದು ಲಾಗ್ ಮಾಡ್ತೀವಿ. ಈಗ ನೋಡಿ, ಇನ್ನೇನಿಲ್ಲ, ನನ್ಗೆ ಯಾವಾಗ್ಲೂ ಒಂದು ಕಾಡೋ ಪ್ರಶ್ನೆ ಏನಂತಂದ್ರೆ, ಈಗ ಬೇರೆ ಬೇರೆ ತಮಿಳು, ತೆಲುಗು ಆತರ ಎಲ್ಲ ಚಾನಲ್ಸ್ಗಳಿಗೆ ತುಂಬಾ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ ಜನಗಳು. ಬಟ್ ಆದ್ರೆ ನಾವು ಕನ್ನಡದವರೇ ಏನಾದ್ರು ಒಂದ್ ಮಾಡ್ತೀವಿ, ಮುಂದೆ ಬರೋ ಪ್ರಯತ್ನ ಪಡ್ತೀವಿ ಅಂತಂದ್ರೆ ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಸಪೋರ್ಟ್ ಮಾಡಲ್ಲ. ಆದ್ರೆ ನಾನು ಯಾವಾಗಲೂ ಕೇಳೋದಿಷ್ಟೇ, ದಯಮಾಡಿ ನೀವು ಸಪೋರ್ಟ್ ಮಾಡಿ. ರೆಗ್ಯುಲರ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀವಿ. ನೀವು ಸಬ್ಸ್ಕ್ರೈಬ್ ಆದ್ರೆ, ಹಾಗೆ ವಿಡಿಯೋನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಮಗೂ ಅದೊಂಥರ ಖುಷಿ. ಪ್ರತಿದಿನ ಏನೇನಾಗುತ್ತೆ ಎಲ್ಲಾನು ಅಪ್ಡೇಟ್ ಮಾಡೋದಕ್ಕೆ ನಾನು ತುಂಬಾ ಖುಷಿಯಾಗಿ ಕಾಯ್ತಾ ಇರ್ತೀನಿ. ಬಟ್ ನಿಮ್ಗಳ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಎಷ್ಟೊಂದು ಕೆಲವರೆಲ್ಲ ಬೇರೆ ಬೇರೆ ಯೂಟ್ಯೂಬ್ಗಳವರು ಏನೇನೋ, ಕೆಲವರು ಏನೋ ಕಂಟೆಂಟೇ ಇರಲ್ಲ ಅಂತ ಹಾಕೋದ್ರು ಕೂಡ ಎಷ್ಟೊಂದು ಸಾವಿರಾರು ವ್ಯೂಸ್ ಆಗಿರುತ್ತೆ. ನಮ್ಮ ಶ್ರೀಮತಿ ಅವರು ಏನು ಸಾಂಬಾರ್ನ ಮಳ್ಳಿಸ್ತಾ ಇದ್ದಾರೆ. ನೋಡಿ, ತರಕಾರಿಗಳೆಲ್ಲ ತಗೊಂಬಂದು ಇಲ್ಲಿ ಗುಡ್ಡೆ ಹಾಕೊಂಡಿದೀವಿ. ಒಂದೊಂದೇ ಇವಾಗೆಲ್ಲ ಜೋಡಿಸ್ಬೇಕು. ಪಾಪ ನನ್ನ ವೈಫ್ ನಿಜವಾಗ್ಲೂ ತುಂಬಾ ಜಾಸ್ತಿ ಕೆಲಸ ಮಾಡ್ತಾಳೆ. ಅಲ್ಲಿ ಕೆಲಸ ಮಾಡ್ತಾಳೆ, ಇಲ್ಲೂ ಕೆಲಸ ಮಾಡ್ತಾಳೆ. ನಾನು ಮಾತ್ ಜಾಸ್ತಿ ಹೇಳ್ತೀನಿ, ಕಾಲೇಜಲ್ಲೂ ಮಾತಾಡ್ತೀನಿ, ಇಲ್ಲೂ ಮಾತಾಡ್ತೀನಿ. ಅದೇ ನಮ್ ಕೆಲಸ ಅಲ್ವೇ. ಮನೆ ಆಕ್ಚುಲಿ ನನಗೆ ಮನೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿದೆ. ಒಂಥರ ಟೈಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮನೆಯಿಂದ ಹೊರಗಡೆ ಹೋದ್ರೆ ಮಾತ್ರ ನಿಜವಾಗ್ಲೂ ಒಳ್ಳೆ ವ್ಯೂಸ್ ಇರುತ್ತೆ. ಬಟ್ ಆದ್ರೆ ಈಗ ಆಲ್ರೆಡಿ ಕತ್ಲೆ ಆಗಿರೋದ್ರಿಂದ ಇಲ್ಲಿ ಏನೋ ಕಾಣಿಸಲ್ಲ ನಿಮ್ಗೆ, ಆಯ್ತಾ? ಕತ್ಲೆ ಏನು ಕಾಣಿಸಲ್ಲ. ಅದೇ ಮನೆ ಒಳಗಡೆ ಆದ್ರೆ ಇಲ್ಲಿ ಒಳ್ಳೆ ಬೆಳಕಿದೆ, ಚೆನ್ನಾಗಿದೆ. ಅಷ್ಟೇ. ತರಕಾರಿಗಳೆಲ್ಲ ಇವತ್ತು ಜೋಡಿಸ್ಕೊತಾ ಇದೀವಿ. ಇವತ್ತು ಇನ್ನೇನಿಲ್ಲ ಕೆಲಸ, ತರಕಾರಿಗಳನ್ನೆಲ್ಲ ಜೋಡಿಸೋದು, ಆಮೇಲೆ ಇಬ್ರು ಸೇರಿ ಊಟ ಮಾಡೋದು. ಊಟ ಮಾಡಾದ್ಮೇಲೆ ಇಬ್ರು ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರೋದು ಹೊರಗಡೆ. ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗೋದು, 1 ಕಿಲೋಮೀಟರ್ ಮಾತಾಡ್ಕೊಂಡು ಬರೋದು. ಲೈಫ್ ಅಷ್ಟೇ ಚೆನ್ನಾಗಿರುತ್ತೆ. ಪ್ರತಿದಿನ ನಮ್ದೇನಿಲ್ಲ ರೊಟೀನು. ಬೆಳಗ್ಗೆ ಇಬ್ರು ಸ್ವಲ್ಪ ಮಾಮೂಲಿ ಒಂದು 7 ಗಂಟೆ ಗೆದಾಳೋದು. ಅಶ್ವಿನಿ ಅಷ್ಟೊತ್ತಿಗೆ ಅಡುಗೆ ಮಾಡ್ತಾಳೆ, ಊಟ ಮಾಡೋದು, 8:30 ಅಷ್ಟೊತ್ತಿಗೆ ರೆಡಿ ಆಗೋದು, ಕಾಲೇಜಿಗೆ ಡ್ಯೂಟು. ಪಾಕ್ ಕಾತ ಅನ್ನೋದು ಎಲ್ಲ ಕೆಲಸ ಅಶ್ವಿನಿ ಕೈಲಿ ಮಾಡ್ಸೋದು, ಇದಾಗೋದು ಅಷ್ಟೇ. ಇದು ಸಂಜೆ ಕಾಲೇಜ್ ಮುಗಿಸ್ಕೊಂಡ್ ಬರೋದು, ಎಲ್ಲಾದ್ರೂ ಒಂದ್ ರೌಂಡ್ ಓಡಾಡೋದು, ಆಮೇಲೆ ಇನ್ನು ಡೇನ ಚೆನ್ನಾಗಿ ಖುಷಿಯಾಗಿ ಸ್ಪೆಂಡ್ ಮಾಡೋದು, ಊಟ ಮಾಡೋದು, ವಾಕಿಂಗ್ ಹೋಗಿ ಬರೋದು, ಮಾಡ್ಕೊಳ್ಳೋದು, 1-2-3 ರೀಲ್ಸ್ ಮಾಡೋದು, ಒಂದ್ ಲಾಗ್ ಮಾಡೋದು. ಅದೇ ನಮ್ ಟಾರ್ಗೆಟ್ ಪ್ರತಿದಿನ. ಇದೇ ಇರುತ್ತೆ ನಮ್ಮ ಎವ್ರಿಡೇ ಟಾಸ್ಕ್. ಆಕ್ಚುಲಿ ತುಮಕೂರಿಗೆ ಬಂದ್ಮೇಲೆ ಒಂದು ಒಳ್ಳೆ ಖುಷಿ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ವಾತಾವರಣ ಬದಲಾಯ್ತು. ನಾನು ಯಾವಾಗ 2021ಕ್ಕೆ ನಂದು M.Com ಮುಗಿದಿದ್ದು. ಅದಾದಾಗಿಲ್ಲ ಒಂದು ಒಳ್ಳೆ ಒಂದು ಪರ್ಫೆಕ್ಟ್ ಪೊಸಿಷನ್ ಅಥವಾ ಒಂದು ಪರ್ಫೆಕ್ಟ್ ಪೋಸ್ಟ್ ಅಂತ ಸಿಕ್ಕಿರ್ಲಿಲ್ಲ. ಸಿಕ್ಕಿತ್ತು ಒಂಥರ, ಕಾಲೇಜ್ ಚೆನ್ನಾಗಿದ್ರೆ ಸ್ಯಾಲ್ರಿ ಸೆಟ್ ಆಗ್ತಿರ್ಲಿಲ್ಲ, ಸ್ಯಾಲ್ರಿ ಸೆಟ್ ಆದ್ರೆ ಕಾಲೇಜ್ ಸೆಟ್ ಆಗ್ತಿರ್ಲಿಲ್ಲ, ಆ ತರ ಇರ್ತಿತ್ತು. ಬಟ್ ಆದ್ರೆ ನನ್ಗೆ ಕೊನೆ ಲಾಸ್ಟ್ ನಾನು ಕುಣಿಗಲ್ ಕಡೆ ಎಲ್ಲ ವರ್ಕ್ ಮಾಡಿದೆ. ಸೊ ಅಲ್ಲಿ ನನ್ಗೆ ಎಲ್ಲ ಸೆಟ್ ಆಗಿತ್ತು.
ಬಟ್ ಆದ್ರೂ ಈಗ ಫ್ಯೂಚರ್ ಅಂತ ಬಂದಾಗ ನನ್ನ ಲೈಫ್ ಸೆಕ್ಯೂರಿಟಿ ಎಲ್ಲ ನೋಡ್ಬೇಕಾಗಿತ್ತಲ್ಲ, ಹಾಗಾಗಿ ಕೊನೆಗೆ ನನಗೆ ಇಲ್ಲಿ ತುಮಕೂರಲ್ಲಿ ಶೇಷಾದ್ರಿಪುರಂ ಕಾಲೇಜಲ್ಲಿ ಜಾಬ್ ಆಯ್ತು. ಸೊ ಹಾಗಾಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಕಾಲೇಜ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದ್ರ ಜೊತೆನಲ್ಲಿ ಯೂಟ್ಯೂಬ್ ಒಂದಿದ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ರೆ ನೀವು ಇನ್ನೊಂದು 3 ಜನ ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ಹೋಗ್ತೀವಿ, ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಮನೆ ಕ್ಲೀನ್ ಮಾಡ್ಬೇಕು, ಯಾ ನಾಳೆ ಹಬ್ಬ ಇರೋದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಅದೇ ಇರೋದಿಲ್ಲ ಕೆಲಸ. ಒಂಚೂರು ಹೆಲ್ಪ್ ಮಾಡಕ್ಕೆ ಖಂಡಿತ ಮಾಡೋಣ. ಆಕ್ಚುಲಿ ನಮ್ಮ ಈ ಬಟಾಣಿ ಯಾರು ಕೇಳಿದ್ರೆ ನಾವ್ ಇನ್ನೇನಾಗೈತದೆ. ನೋಡಿ ಅಡ್ರೆಸ್ ಇವತ್ತಿನ ದಿನ ಹೀಗಿತ್ತು. ಬೆಳಗ್ಗೆ ಮಾಮೂಲಿ ಕೆಲ್ಸಕ್ಕೆ ಹೋದೋ, ಕೆಲಸ ಚೆನ್ನಾಗಾಯ್ತು, ಬಂದಿದೀವಿ. ಸ್ಪೆಷಲ್ ಅಂದ್ರೆ ಹೊರಗಡೆ ಹೋಗೋದೇನಿಲ್ವಲ್ಲ, ಮನೆ ಎಲ್ಲ ಒಂದ್ ಸ್ವಲ್ಪ ನೀಟ್ ಮಾಡ್ಕೊಳ್ಳೋದೈತೆ, ಅದನ್ನೇ ಮಾಡ್ತಾ ಇದೀವಿ ಅಷ್ಟೇ. ಮತ್ತೆ ನಾಳೆ ಮತ್ತೆ ಇಲ್ಲಿ ಪ್ರತಿದಿನ ಏನಾರು ಒಂದ್ ಕಡೆ ಹೋಯ್ತಂದ್ರೆ ಇರ್ತೀವಿ, ಇದ್ದೇ ಇರ್ತದೆ ನಮ್ಗೆ, ಪ್ರತಿದಿನ ಏನಾರು ಒಂದಿರುತ್ತೆ. ಇವತ್ತು ಆಕ್ಚುಲಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಿದೆ ಅಷ್ಟೇ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ, ಆಯ್ತಾ? ಎಲ್ರಿಗೂ ಥ್ಯಾಂಕ್ ಯು ವಿಡಿಯೋನ ಕೊನೆ ತನಕ ನೋಡಿದಕ್ಕೆ. ಇದೇ ತರ ವಿಡಿಯೋ ನೋಡ್ತಾ ಇರಿ, ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಾವಿನ್ನು ಜಾಸ್ತಿ ವಿಡಿಯೋ ಮಾಡ್ತಾ ಇರ್ತೀವಿ. ನೀವು ನಮ್ ವಿಡಿಯೋ ನೋಡ್ತಾ ತುಮಕೂರು ಒಂದು ದೊಡ್ಡ ಮನೆ ಕಟ್ಬಿಡ್ಬೇಕು ನಾನು. ಸುಮ್ಮನೆ ತಮಾಷೆಗೆ. ಓಕೆ, ಥ್ಯಾಂಕ್ ಯು ಆಲ್. ಗುಡ್ ನೈಟ್.